ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ, ಅ ಕ್ವಿಕ್ ಡೋಸ್ ಆಫ್ ಪಾಸಿಟಿವಿಟಿ ಅಂಡ್ ಇನ್ಸ್ಪಿರೇಷನ್. ಇವತ್ತು ನಾವು ದೇವಸ್ಥಾನ, ಮೇಲುಕೋಟೆಯ ದೇವಸ್ಥಾನದ ಬಗ್ಗೆ ನಾವು ಇಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಅನ್ನಿಸ್ತು. ನನ್ನ ಜೊತೆ ಇವತ್ತು ನನ್ನ ಫ್ರೆಂಡ್ ದಿವ್ಯಾ ಇದ್ದಾರೆ. ದಿವ್ಯಾ ಇವತ್ತು ಮೇಲ್ಕೋಟೆ ದೇವಸ್ಥಾನದ ಒಂದು ಹಿಸ್ಟ್ರಿ, ಅದರ ವಿಶೇಷತೆ ಏನು, ಆ ದೇವಸ್ಥಾನದ ಒಂದು ಪ್ರಾಂಗಣದ ವಿಶೇಷತೆ ಏನು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ವೆಲ್ಕಮ್ ಟು ಸ್ಫೂರ್ತಿ ದಿವ್ಯಾ. ಥ್ಯಾಂಕ್ ಯು ರೇಖಾ. ಸೊ ಈಗ ಮೇಲುಕೋಟೆ ಆ ಹೆಸರಿಂದ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಹೇಗೆ ಬಂತು ಈ ಹೆಸರು? ಮೇಲ್ಕೋಟೆ ಕರ್ನಾಟಕದಲ್ಲಿ ಇರೋ ಒಂದು ಪ್ರಸಿದ್ಧ ಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಇರೋವಂತಹದ್ದು. ಮತ್ತು ಶ್ರೀ ವೈಷ್ಣವರಿಗೆ ಒಂದು ಯಾತ್ರಾ ಸ್ಥಳ ಅಂತ ಹೇಳಿ ಇದನ್ನು ಕರಿತೀವಿ. ಇದು ಇರೋ ಒಂದು ರೀತಿನೇ ಬಹಳ ವಿಶೇಷವಾಗಿ ಇರುವಂತಹದ್ದು. ಎತ್ತರವಾದ ಗಿರಿ ಪಂಕ್ತಿಯ ಮೇಲೆ ಸಮತಟ್ಟಾದ ಒಂದು ಪ್ರದೇಶದಲ್ಲಿ ಇದೆ. ಇದು ಅಲ್ಲಿಯ ಒಂದು ಪ್ರಾಕೃತಿಕ ಸೌಂದರ್ಯಕ್ಕೆ ಇದು ಬಹಳ ಮುಖ್ಯವಾದ ಕಾರಣ ಆಗತ್ತೆ ಅಂತ ಹೇಳ್ಬೋದು. ಹಾಗೆ ಮೇಲ್ಕೋಟೆ ಬಗ್ಗೆ ನೀವು ಕೇಳಿರ್ಬೋದು, ಬೇರೆ ಬೇರೆ ಹೆಸರುಗಳಿದೆ ಮೇಲ್ಕೋಟೆಗೆ ಅಂತ ಹೇಳಿ. ನಾರಾಯಣಾದ್ರಿ, ವೇದಾದ್ರಿ, ಯಾದವಾದ್ರಿ ಹಾಗೂ ಯತಿಶೈಲ ಅಂತ ಹೇಳಿ ಹೆಸರುಗಳನ್ನ ಕರೀತಾರೆ. ಮತ್ತೆ ನಮ್ಮಲ್ಲಿ ಎಲ್ಲಾ ಹೆಸರಿಗೂ ಒಂದೊಂದು ಪುರಾಣಗಳ ಕಥೆನೇ ಇದೆ. ಆದ್ರೆ ನಾವು ಈಗ ಎಲ್ಲಾ ಕಥೆಗಳನ್ನು ನೋಡೋದು ಬೇಡ. ಅದೇ ಶಾಸನಗಳಲ್ಲಿ ನಮ್ಗೆ ಸಿಕ್ಕೋ ಅದರ ಹೆಸರೇನು ಅಂತ ಹೇಳಿದ್ರೆ ವೈಕುಂಠವರ್ಧನ ಕ್ಷೇತ್ರ ಅಂತ ಹೇಳಿ ಇದನ್ನ ಕರೀತಾರೆ. ಅದಲ್ಲದೆ ಇದನ್ನ ದಕ್ಷಿಣದ ಬದರಿ ಕ್ಷೇತ್ರ ಅಂತ ಹೇಳಿ ಕರೀತಾರೆ. ಯಾದವಗಿರಿ ಹಾಗೂ ತಿರುನಾರಾಯಣಪುರ ಮತ್ತು ಮೇಲುಕೋಟೆ ಅನ್ನೋ ಹೆಸರುಗಳು ಇದಕ್ಕೆ ಇರೋದು. ಈ ಮೇಲುಕೋಟೆಯ ಹೆಸರು ಒಂದ್ ರೀತಿ ಪರ್ಮನೆಂಟ್ ಆಗಿ ಅದಕ್ಕೆ ಉಳ್ಕೊಂಡಿದೆ ಅಂತ ಹೇಳಿ ನಾವು ನೋಡಬಹುದು. ಜೊತೆಗೆ ಮೇಲ್ಕೋಟೆಗೆ ನಾವು ಭೇಟಿ ಕೊಡ್ಬೇಕು ಅಂದ್ರೆ ಬಹಳ ಸುಲಭ. ಬೆಂಗಳೂರು, ಮಂಡ್ಯ, ಮೈಸೂರು ಎಲ್ಲ ಕಡೆಗಿನಿಂದಲೂ ಕೂಡ ಇದಕ್ಕೆ ರಸ್ತೆ ಸೌಲಭ್ಯ ಇದೆ. ಹೋಗಿ ಭೇಟಿಯನ್ನ ಕೊಡಬಹುದು. ಈಗ ನೀವು ಮಾತಾಡ್ತಾ ಹೇಳಿದ್ರಿ ದಿವ್ಯಾ, ಇದು ವೈಷ್ಣವರ ಕೇಂದ್ರ ಆಗಿತ್ತು ಅಂತ ಅನ್ಬಿಟ್ಟು. ಇದು ವೈಷ್ಣವರ ಕೇಂದ್ರ ಆಗೋದಿಕ್ಕೆ ಯಾವ್ದಾದ್ರು ಒಂದು ಕಾರಣ ಇದೆಯಾ, ಅಥವಾ ನಾರಾಯಣ ಸ್ವಾಮಿ ವೈಷ್ಣವ ದೇವಸ್ಥಾನ ಇರೋದಾ? ಹೌದು, ಇಲ್ಲಿ ಚೆಲುವನಾರಾಯಣ ಸ್ವಾಮಿ ಅಂತ ಹೇಳಿ ದೇವಸ್ಥಾನ ಇರೋದು. ಆದರೆ ಇದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂದರೆ, ತಮಿಳುನಾಡಿನಲ್ಲಿ ಚೋಳರು ಇದ್ದಾಗ ಆ ಚೋಳರ ಒಂದು ತೊಂದರೆಯನ್ನು ಸಹಿಸ್ಕೊಳ್ಳೋಕ್ಕಾಗದಂಥ ಸಂದರ್ಭದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದರು, ಅದರಲ್ಲೂ ಮೇಲ್ಕೋಟೆಗೆ ಬಂದರು. ಆಗ ಇಲ್ಲಿ ಇದ್ದಿದ್ದು ಹೊಯ್ಸಳ ಸಾಮ್ರಾಜ್ಯ. ಹೊಯ್ಸಳರು ಆ ಒಂದು ಶ್ರೀ ವೈಷ್ಣವರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟರು. ಸುಮಾರು 12 ವರ್ಷಗಳ ಕಾಲ ರಾಮಾನುಜಾಚಾರ್ಯರು ಇಲ್ಲಿ ಮೇಲುಕೋಟೆಯಲ್ಲಿ ಇದ್ರು ಅಂತ ಹೇಳಿ ನಮಗೆ ದಾಖಲೆಗಳು ಸಿಕ್ಕುತ್ತೆ. ಆ ಒಂದು ಸಂದರ್ಭದಲ್ಲಿ ಇದು ಶ್ರೀ ವೈಷ್ಣವ ಪಂಥದ ಪ್ರಮುಖ ಕೇಂದ್ರ ಆಗಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೀತು. ಇದನ್ನು ನಾವು ಗುರು ಪರಂಪರಾ ಪ್ರಭಾವ ಎಂಬ ಗ್ರಂಥದಿಂದ ಸಾಕಷ್ಟು ತಿಳ್ಕೊಳ್ಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿ. ಮತ್ತೆ ಹೊಯ್ಸಳರ ಕಾಲದಲ್ಲಿ ಇದು ಪ್ರಾಮುಖ್ಯತೆ ಪಡ್ಕೋತು ಅಂದಾಕ್ಷಣಕ್ಕೆ ಈಗಿಲ್ವಾ ಅಂತಲ್ಲ, ಇವತ್ತಿಗೂ ಕೂಡ ಅದು ತನ್ನ ಕೀರ್ತಿ ಮತ್ತೆ ಪಾವಿತ್ರತೆಯನ್ನು ಉಳಿಸ್ಕೊಂಡಿದೆ. ಇವತ್ತಿಗೂ ಕೂಡ ಅದು ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ ಆಗಿದೆ. ಅಲ್ಲಿರುವಂತಹ ದೇವಸ್ಥಾನ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಯಾವ ಪ್ರಾಕೃತಿಯಲ್ಲಿದೆ, ಇದರ ಹಿನ್ನೆಲೆ ಏನು? ಮೇಲ್ಕೋಟೆನಲ್ಲಿ ಇರೋದು ಬಹಳ ಪ್ರಮುಖವಾದ ದೇವಾಲಯ ಚೆಲುವನಾರಾಯಣ ಸ್ವಾಮಿ ದೇವಾಲಯ. ಹೆಸರೇ ಹೇಳುತ್ತೆ, ಚೆಲುವ. ವಿಗ್ರಹಗಳ ಕೆತ್ತನೆ ಇದೆಲ್ಲ, ಅದು ಬಹಳ ಸುಂದರವಾಗಿರುವಂತಹ ದೇವಾಲಯ. ಹೇಗೆ ನಾವು ಬೇಲೂರಿನಲ್ಲಿ ವಿಜಯನಾರಾಯಣನನ್ನು ನೋಡ್ತೀವಿ, ಸುಂದರವಾದ ಮೂರ್ತಿ, ಅದಕ್ಕಿಂತಲೂ ಒಂದು ಹೆಜ್ಜೆ ಮೇಲೆ ಅಂತ ಹೇಳ್ಬೋದು, ಅಷ್ಟು ಸುಂದರವಾದ ಮೂರ್ತಿ ಚೆಲುವನಾರಾಯಣ. ಆ ಚೆಲುವನಾರಾಯಣನನ್ನು ನೋಡೋದಕ್ಕೆ ಅಂತಲೇ ಹೇಳಿ ಎಲ್ಲರೂ ಬರ್ತಾರೆ, ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು. ಮತ್ತೆ ಇದರಲ್ಲಿ ವಿಶೇಷ ಏನಂದ್ರೆ, ಮೂಲ ಗುಡಿಯ ಸುತ್ತ ಏನು ಪ್ರದಕ್ಷಿಣಾ ಪಥ ಇದೆ ಅದು ಪೂರ್ತಿ ಕತ್ತಲೆಯಿಂದ ಕೂಡಿರುವಂತಹ ಪ್ರದಕ್ಷಿಣಾ ಪಥ. ಇದು ಈ ವೈರ್ಮುಡಿಯ ಸಂದರ್ಭದಲ್ಲಿ, ಉತ್ಸವದ ಸಂದರ್ಭದಲ್ಲಿ ಮಾತ್ರ ಆ ಪ್ರದಕ್ಷಿಣಾ ಪಥವನ್ನ ಸಾರ್ವಜನಿಕರಿಗೆ ಹೋಗೋದಕ್ಕೆ ತೆರೀತಾರೆ ಅಂತ ಹೇಳಿ. ಆ ಒಂದು ಗರ್ಭಗುಡಿಯ ಮುಂಭಾಗದಲ್ಲಿ 3 ಕಡೆಯಿಂದಲೂ ಪ್ರವೇಶ ಮಾಡುವಂತಹ ಒಂದು ನವರಂಗವನ್ನ ನಾವು ನೋಡ್ತೀವಿ. ಇದು ಇಲ್ಲಿರುವಂತಹ ಒಂದು ವಿಶೇಷತೆ. ಮತ್ತೆ ಇಲ್ಲಿ ಉತ್ಸವ ವಿಗ್ರಹವಾದಂತಹ ಶೈಲ್ವ ಪಿಳ್ಳೆ ಅನ್ನೋ ಮೂಲ ವಿಗ್ರಹಕ್ಕೆ
ಈ ನವರಂಗದಲ್ಲಿಯೇ ಒಂದು ಮಂಟಪವನ್ನ ಮಾಡಿ ಅಲ್ಲೇ ಇಟ್ಟಿದ್ದಾರೆ. ಇದು ಮೇಲುಕೋಟೆಯ ಒಂದು ವೈಶಿಷ್ಟ್ಯತೆ ಅಂತ ಹೇಳಿ ನಾವು ನೋಡಬಹುದು. ಇದಲ್ಲದೇನೆ ಈ ಒಂದು ದೇವಾಲಯದ ಪ್ರಾಂಗಣದಲ್ಲಿ ಶ್ರೀ ರಾಮಾನುಜಾಚಾರ್ಯರ ಒಂದು ಸನ್ನಿಧಿ ಇದೆ, ಮತ್ತೆ ಶ್ರೀ ಯದುಗಿರಿ ಅಮ್ಮನವರ ಒಂದು ಸನ್ನಿಧಿಯೂ ಕೂಡ ಇದೆ. ಈ ಒಂದು ಸನ್ನಿಧಿಗಳನ್ನ ಇವರು ರಾಮಾನುಜಾಚಾರ್ಯರು 12 ವರ್ಷ ಆದಮೇಲೆ ಮೇಲ್ಕೋಟೆಯಿಂದ ವಾಪಸ್ ಶ್ರೀರಂಗಂಗೆ ಹೋಗುವಂತಹ ಸಂದರ್ಭದಲ್ಲಿ ಅವರ ಶಿಷ್ಯರು ಇದನ್ನ ಪ್ರತಿಷ್ಠಾಪಿಸಿದ್ರು ಅನ್ನೋ ಒಂದು ಪ್ರತೀತಿ ಕೂಡ ಅಲ್ಲಿ ಇದೆ. ನಮ್ಮ ಯಾವುದೇ ದೇವಸ್ಥಾನಗಳನ್ನ ತಗೊಂಡ್ರೆ ಎಲ್ಲ ಕಡೆನೂ ಒಂದು ಮುಸ್ಲಿಮರ ದಾಳಿಯಿಂದ ಹಾಳಾಯ್ತು ಅನ್ನೋದನ್ನ ನಾವು ನಮ್ಮ ಒಂದು ಇತಿಹಾಸ ಪಾಠಗಳಲ್ಲಿ ಓದಿದೀವಿ. ಇಲ್ಲಿ ಇಂಥದ್ದೇನಾದ್ರೂ ಒಂದು ನಡೆದಿತ್ತಾ? ಇದು ಎಲ್ಲಾ ಕಡೆನಲ್ಲೂ ನಡೆಯುವಂಥದ್ದೇನೆ. ಇಲ್ಲಿ ವಿಶೇಷ ಅನ್ನೋದಿಲ್ಲದೆ ಹೋದ್ರು ಇಲ್ಲೂ ಕೂಡ ಸಾಕಷ್ಟು ದಾಳಿಗಳು ನಡೆದಿದೆ. ಒಂದು ಮುಸ್ಲಿಮರ ದಾಳಿಗಳು ನಡೆದು ದೇವಾಲಯಗಳು ನಾಶ ಆಗಿದೆ. ಆಗ ವಿಜಯನಗರದ ಅರಸರು ಇಲ್ಲಿ ಪ್ರಮುಖವಾಗಿ ಇದ್ದಿದ್ದು. ನಮ್ಮಲ್ಲಿ ದೇವಾಲಯ ಅಂದ ತಕ್ಷಣ ಇದು ಒಂದ್ ದೇವಾಲಯ ಪೂರ್ತಿ ಒಬ್ಬರೇ ಕಟ್ಟಿದ್ರು ಅಂತ ಇಲ್ಲ. ಇದು ಕಾಲ ಕಾಲಕ್ಕೆ ಅದು ವಿಸ್ತರಣೆ ಆಗ್ತಾ ಬಂದಿರೋವಂಥದ್ದು. ಹಾಗೆ ವಿಜಯನಗರ ಕಾಲದಲ್ಲಿ ಮುಸ್ಲಿಮರ ದಾಳಿಯಿಂದ ಮತ್ತೆ ಈ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ರು. ಆ ವಿಜಯನಗರದ ಅರಸು ಮಲ್ಲಿಕಾರ್ಜುನನ ದಂಡನಾಯಕನಾಗಿದ್ದಂತಹ ತಿಮ್ಮಣ್ಣ ಅನ್ನೋನು ಈ ಒಂದು ದೇವಾಲಯದ ಪುನರುಜ್ಜೀವನದ ಕಾರ್ಯವನ್ನ ಮಾಡಿದ್ರು ಅಂತ ಹೇಳಿ ನಮಗೆ ಶಾಸನಗಳು ಹೇಳುತ್ತೆ. ಚಕ್ರ ತಾಳ್ವಾರ್ ಸನ್ನಿಧಿಯ ಮುಂದೆ ಮತ್ತು ಶ್ರೀ ಯದುಗಿರಿ ಅಮ್ಮನವರ ಒಂದು ಸನ್ನಿಧಿಯ ಮುಂದೆ 2 ದೊಡ್ಡದಾದಂತಹ ಉತ್ಸವ ಮಂಟಪಗಳನ್ನ ಈ ದಂಡನಾಯಕ ನಿರ್ಮಾಣವನ್ನ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಅದನ್ನ ಅಲ್ಲಿಯೇ ಇರುವಂತಹ ಒಂದು ಕಂಬ ಶಾಸನ ಇದರ ಬಗ್ಗೆ ಹೇಳುತ್ತೆ. ಜೊತೆಗೆ ಈ ದೇವಾಲಯದಲ್ಲಿ ಎಲ್ಲ ಕಂಬಗಳ ಮೇಲೂ ಕೂಡ ರಾಮಾಯಣ ಮಹಾಭಾರತದ ಚಿತ್ರಗಳನ್ನ ಅತ್ಯದ್ಭುತವಾಗಿ ಕೆತ್ತಿಟ್ಟಿದ್ದಾರೆ. ಅದನ್ನ ನೋಡೋರನ್ನು ಬಹಳ ಆಕರ್ಷಿಸುವಂತಹ ಕೆತ್ತನೆಯನ್ನ ನಾವು ಇಲ್ಲಿ ನೋಡ್ತೇವೆ. ಇದಕ್ಕೆ ವಿಜಯನಗರ ಕಾಲದಾದ್ಮೇಲೆ ನಮ್ಮ ಮೈಸೂರಿನ ಒಡೆಯರ್ ಕಾಲದಲ್ಲೂ ಇದಕ್ಕೆ ಏನಾದ್ರೂ ಪ್ರಾಧಾನ್ಯತೆ ಕೊಟ್ಟಿದಾರಾ ಈ ಒಂದು ದೇವಸ್ಥಾನಗಳಿಗೆ? ಮೈಸೂರು ಒಡೆಯರ ಆರಾಧ್ಯ ದೈವ ಚೆಲುವನಾರಾಯಣ ಸ್ವಾಮಿ. ಆ ಮೈಸೂರು ಅರಸರಂತೂ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಮೈಸೂರು ಅರಸರು ಧನ ಸಹಾಯವನ್ನ ಮಾಡಿರೋದಲ್ಲದೆ ಸಾಕಷ್ಟು ಗ್ರಾಮಗಳನ್ನ ಇದಕ್ಕೆ ದತ್ತಿಯಾಗಿ ಬಿಟ್ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ರಾಜ ಒಡೆಯರ್ ಕಾಲದಲ್ಲಿ ರಾಜ ಒಡೆಯರ್ಗೆ ಏನ್ ವಿಜಯನಗರ ಅರಸರಿಂದ ಏನು ಉಂಬಳಿ ಅಂತ ಸಿಕ್ಕಿತ್ತು, ಅದರಲ್ಲಿ ಒಂದು ಗ್ರಾಮವಾದ ಮತ್ತಿಗೆರೆ ಅನ್ನೋ ಗ್ರಾಮವನ್ನ, ಜೊತೆಗೆ ಅದಕ್ಕೆ ಬೇಕಾದಂತಹ 50 ಉಪ ಗ್ರಾಮಗಳನ್ನ ಇದಕ್ಕೆ ಬಳುವಳಿಯಾಗಿ ಕೊಟ್ಟಿದ್ರು ಅಂತ ಹೇಳಿ ಗೊತ್ತಾಗತ್ತೆ. ಅಂದ್ರೆ ಅಲ್ಲಿರುವಂತಹ ಬ್ರಾಹ್ಮಣರ ಒಂದು ಜೀವನಕ್ಕೆ ಬೇಕಾಗತ್ತೆ ಅಂತ ಹೇಳಿ ಬಿಟ್ಕೊಟ್ಟಿದ್ರು. ಅದಲ್ಲದೆ ಗಡಿ ಎದುರಿಗೆ ಒಂದು ದೊಡ್ಡ ಮಂಟಪವನ್ನ ಕಟ್ಟಿಸಿದ್ರು. ಇಲ್ಲಿ ಉತ್ಸವಗಳನ್ನ ನಡೆಯಲು ಅವಕಾಶವನ್ನ ಮಾಡಿಕೊಟ್ಟಂತಹದ್ದು ಬಹಳ ಮುಖ್ಯ. ಹಾಗಾಗಿ ರಾಜ ಒಡೆಯರ ಬಗ್ಗೆ ಇಲ್ಲಿ ಎಷ್ಟೊಂದು ಗೌರವ ಇದೆ ಅಂತ ಹೇಳಿದ್ರೆ, ಆ ಚಿನ್ನದ ಬಾಗಿಲಿನ ಮೂಲಕ ನಾವು ನವರಂಗವನ್ನ ಪ್ರವೇಶಿಸ್ತೀವಲ್ಲ, ಅದ್ರ ಒಂದು ಕಂಬದಲ್ಲಿ ರಾಜ ಒಡೆಯರ ಒಂದು ಪ್ರತಿಮೆ ಇದೆ. ಇವತ್ತಿಗೂ ಕೂಡ ಆ ಪ್ರತಿಮೆಗೆ ಏನು ಮರ್ಯಾದೆಗಳು ಸಲ್ಲಬೇಕು, ರಾಜರಿಗೆ ಸಲ್ಲಬೇಕಾದ ಅಷ್ಟು ಮರ್ಯಾದೆಗಳನ್ನ ಅಲ್ಲಿ ಕೊಡಲಾಗತ್ತೆ ಅಂತ ಹೇಳಿ ನೋಡಬಹುದಾಗಿದೆ. ಅದಲ್ಲದೆ ಕೃಷ್ಣರಾಜ ಒಡೆಯರ ಕಾಲದಲ್ಲೂ ಕೂಡ ಈ ಒಂದು ದೇವಾಲಯಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ರು. ಹಾಗಾಗಿ ಇವತ್ತಿಗೂ ಕೂಡ ರಾಜ ಒಡೆಯರ್ ಮತ್ತು ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ಅಲ್ಲಿ ಆ ಮುಡಿ ಸೇವೆಯನ್ನ ಮಾಡೋದು ತುಂಬಾ ಪ್ರಸಿದ್ಧಿ ಪಡೆದಿರುವಂತಹ ವಿಷಯ. ಹಾಗಂತ ಹೇಳಿ ಟಿಪ್ಪುವಿನ ಕಾಲದಲ್ಲೂ ಕೂಡ ಈ ಒಂದು ದೇವಾಲಯಕ್ಕೆ ಆನೆ ಮತ್ತು ಆಭರಣಗಳನ್ನ ಕೊಟ್ಟಿದ್ರು ಅಂತ ಹೇಳಿ ಶಾಸನಗಳು ಹೇಳುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಇಡೀ ದೇವಾಲಯದ ಚೆಲುವನಾರಾಯಣನಿಗೆ ವಜ್ರ ಖಚಿತವಾದಂತಹ ರತ್ನಗಳಿಂದ ಕೂಡಿರುವಂತಹ ಒಂದು ಕಿರೀಟವನ್ನು ಕೊಡುಗೆಯಾಗಿ ಕೊಡಲಾಗಿತ್ತು. ಅದನ್ನ ಇವತ್ತಿನ ವೈರಮುಡಿಯ ಸಂದರ್ಭದಲ್ಲಿ ಪ್ರತಿ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ವೈರಮುಡಿ ಸಮಾರಂಭ ಉತ್ಸವ ಏನು ನಡೆಯುತ್ತೆ, ಆ ಉತ್ಸವದಲ್ಲಿ ಆ ಕಿರೀಟವನ್ನ ಆ ಚೆಲುವನಾರಾಯಣನಿಗೆ ಹಾಕಲಾಗುತ್ತೆ. ಇದನ್ನ ಆ ಒಂದು ಉತ್ಸವವನ್ನ ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಇವತ್ತಿಗೂ ಕೂಡ ಸಾವಿರಾರು ಜನ ಈ ದೇವಾಲಯಕ್ಕೆ ಭೇಟಿಯನ್ನ ಕೊಡ್ತಾರೆ.
ಮೇಲ್ಕೋಟೆ ಅಂದ ತಕ್ಷಣ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಕಲ್ಯಾಣಿನೇ ನೆನಪಾಗೋದು. ಬಹಳ ಸುಂದರವಾಗಿ ವಿಶಾಲವಾಗಿರುವಂತಹ ಕಲ್ಯಾಣಿ. ಇದ್ರ ಬಗ್ಗೆ ಏನು ವಿಶೇಷತೆ ಇದೆ? ಇದ್ರಲ್ಲಿ ಏನಾದ್ರೂ ವಿಶೇಷತೆ ಕಾಣುತ್ತಾ? ಅಲ್ಲಿ ಒಟ್ಟು ಅಷ್ಟತೀರ್ಥಗಳು ಅಂತ ಹೇಳಿ ಇದೆ ಕಲ್ಯಾಣಿಗಳು. ಅದರಲ್ಲಿ ಅಕ್ಕ ತಂಗಿ ಕೊಳ ಅನ್ನೋದು ಬಹಳ ಪ್ರಸಿದ್ಧಿಯನ್ನ ಹೊಂದಿರುವಂತದ್ದು. ಈ ಎಲ್ಲ ಒಂದು ತೀರ್ಥಗಳಲ್ಲೂ ಅಂದ್ರೆ ಕಲ್ಯಾಣಿಗಳಲ್ಲೂ ಕೂಡ ಕಲ್ಯಾಣಿಯ ಸುತ್ತಲೂ ಕೂಡ ಮಂಟಪಗಳನ್ನ ನಾವು ನೋಡ್ತೇವೆ. ಒಳ್ಳೆ ಕೆತ್ತನೆಯನ್ನ ಹೊಂದಿರುವಂತಹ ಸುಂದರವಾದಂತಹ ಮಂಟಪಗಳನ್ನ ನೋಡ್ತೇವೆ. ಮತ್ತೆ ಈ ಎಲ್ಲಾ ಕಲ್ಯಾಣಿಗಳು ರಾಮಾನುಜಾಚಾರ್ಯರ ಪೂರ್ವದು ಅನ್ನೋ ಒಂದು ನಂಬಿಕೆನೂ ಕೂಡ ಅಲ್ಲಿ ಇದೆ. ಹಾಗಾದ್ರೆ 12ನೇ ಶತಮಾನಕ್ಕೂ ಮುಂಚಿನದು ಅನ್ನೋ ಒಂದು ಆಧಾರಗಳು ನಮ್ಗೆ ಸಿಕ್ಕತ್ತೆ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮೇಲ್ಕೋಟೆ ಅಂದ ತಕ್ಷಣ ನಮ್ಗೆ ನೆನಪಾಗುವಂತಹದ್ದು ಇದು ಪುಳಿಯೋಗರೆ. ಜೊತೆಗೆ ಪೂತಿನ ಅವರ ಜನ್ಮ ಸ್ಥಳ ಇದು ಅನ್ನೋದು ಕನ್ನಡ ಸಾಹಿತ್ಯದ ಪರಿಚಯ ಇಲ್ಲದಿರೋರು ಎಲ್ರಿಗೂ ಪೂತಿ ನರಸಿಂಹಾಚಾರ್ ಗೊತ್ತಿರ್ತಾರೆ. ಅವರ ಜನ್ಮಸ್ಥಳ ಇದು ಅನ್ನೋದು ಮರೆಯಲಾರದ ಒಂದು ಅಂಶ ಅಂತ ಹೇಳಿ ನೋಡ್ಬೋದು. ಒಟ್ಟಿನಲ್ಲಿ ಒಂದ್ಸಲ ನಮ್ಮ ಜೀವನದಲ್ಲಿ ನಾವು ಮೇಲ್ಕೋಟೆಯನ್ನ ನಾವು ಭೇಟಿ ಕೊಟ್ರೆ ಆ ಒಂದು ಸುಂದರ ದೇವಾಲಯವನ್ನ ನೋಡಿ ಅದನ್ನ ಅನುಭವಿಸಬಹುದು ಅಂತ ಹೇಳಿ ನನಗೆ ಅನ್ಸುತ್ತೆ. ಇಷ್ಟೊತ್ತು ನಾವು ಮೇಲುಕೋಟೆ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ, ಅದರ ವಿಚಾರಗಳನ್ನ ತಿಳ್ಕೊಂಡ್ವಿ, ಅದರ ಪ್ರಾಧಾನ್ಯತೆ ಮತ್ತೆ ಅದನ್ನ ಕಟ್ಟಿರುವಂತಹ ರೀತಿ, ಅದರಲ್ಲಿರುವಂತಹ ಪ್ರಾಮುಖ್ಯತೆ ಏನು ಅಂತ ಇವತ್ತು ತಿಳ್ಕೊಂಡ್ವಿ. ದೇವಸ್ಥಾನಗಳನ್ನ ನೋಡುವಾಗ ಈ ತರ ನಮ್ಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋ ಅಂತವ್ರ ಜೊತೆ ನಾವು ಹೋದ್ರೆ ಬಹಳಷ್ಟು ಇನ್ನು ನಮಗೆ ಸಂತೋಷ ಕೊಡುತ್ತೆ. ನಾವು ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡ್ವಿ ಅನ್ನೋ ಖುಷಿ ಕೊಡುತ್ತೆ. ನಮ್ಮ ಸ್ಥಳಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಆಗತ್ತೆ ಅನ್ನೋದಕ್ಕೆ ಇವತ್ತು ಇಲ್ಲಿ ತಿಳಿಸ್ಕೊಟ್ಟಿರೋ ವಿಚಾರಗಳು ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ದಿವ್ಯಾ. ಥ್ಯಾಂಕ್ ಯು.